ವ್ಯಾಸ ಮತ್ತು ಕೃಷ್ಣ ಎಂಬ ಎರಡು ರೂಪಗಳಿಂದ ಈ ಭಗವಂತ ಪಾಂಡವರನ್ನ ಈ ಭೂಮಿಯಲ್ಲಿ ರಾಜರನ್ನಾಗಿ ಪ್ರತಿಷ್ಠಾಪಿಸಿದ. ಅವರು ರಾಜ್ಯವನ್ನು ಆಳ್ತಿದ್ದಾಗ ಅಲ್ಲಿ ಯಾರೂ ಕೂಡ ರೋಗಿ ಇರಲಿಲ್ಲ. ಅಕ್ರಮದಿಂದ ಮರಣ ಹೊಂದುವಂಥವ್ರು ಯಾರೂ ಇರಲಿಲ್ಲ. ನಚ ಅಕ್ರಮಾನ್ ಮೃತ್ಯುರಭೂತ್. ದೊಡ್ಡವರು ಮೊದಲು ಮರಣ ಹೊಂದುವುದು, ಸಣ್ಣವರು ಆಮೇಲೆ ಮರಣ ಹೊಂದುವುದು. ಯಾರಿಗೆ ವಯಸ್ಸು ಹೆಚ್ಚಾಗಿದೆಯೋ ಅವರು ಮೊದಲು ಮರಣ ಹೊಂದುವುದು, ಅವ್ರ ಬಳಿಕ ಹುಟ್ಟಿದವರು ಆಮೇಲೆ ಮರಣ ಹೊಂದುವುದು ಕ್ರಮ. ಅದರಂತೆ ನಡೀತಾ ಇತ್ತು. ಹಿರಿಯರು ಇದ್ದಾಗಲೇ ಅವ್ರ ಕಣ್ಣೆದುರಿಗೆ ಕಿರಿಯರು ಮರಣ ಹೊಂದುವುದೆಲ್ಲೂ ಕೂಡ ಇರಲಿಲ್ಲ. ನಾರಿಯರು ಯಾವತ್ತೂ ಕೂಡ ವಿಧವೆಯರಾಗ್ತಿರ್ಲಿಲ್ಲ, ಪುರುಷರು ಕೂಡ ವಿಧುರರು ಆಗ್ತಾ ಇರಲಿಲ್ಲ. ಇದೊಂದು ಶ್ಲೋಕವನ್ನು ಗಮನಿಸುವಾಗ ಮಹಾಭಾರತದ ಅಥವಾ ತಾತ್ಪರ್ಯ ನಿರ್ಣಯದ ರಾಮಾಯಣ ಅಥವಾ ಭಾಗವತ ಯಾವುದೇ ಕಥೆ ಇರಲಿ, ಅದನ್ನು ನೋಡುವಾಗ ಆಗಿನ ಕಾಲದಲ್ಲಿ ರಾಜ್ಯಭಾರ ಹೇಗಿತ್ತು ಮತ್ತೆ ಜನಜೀವನ ಹೇಗಿತ್ತು ಅನ್ನೋದನ್ನೆಲ್ಲ ನಾವು ಸೂಕ್ಷ್ಮವಾಗಿ ನೋಡಬೇಕು. ಈ ಹಿಂದೆ ಕೆಲವು ಬಾರಿ ಹೇಳಿದ್ದೆ, ಮಹಾಭಾರತದಲ್ಲಿಯೂ ಕೂಡ ಬಂದಿರುವಂತೆ ರಾಮಾಯಣದಲ್ಲೂ ಒಂದು ಉಲ್ಲೇಖ ಇದೆ. ನಪರ್ಯ ದೇವನ್ ವಿಧವಾಹ. ರಾಮನ ಕಾಲದಲ್ಲಿ ವಿಧವೆಯರು ಯಾವತ್ತೂ ಕೂಡ ಸಂಕಟ ಪಡುವಂತಹ ಗೋಳಾಡುವಂತಹ ಪರಿಸ್ಥಿತಿ ಇರಲಿಲ್ಲ ಅಂತ. ಕೆಲವರು ಆ ರಾಮಾಯಣದಲ್ಲಿ ಬಂದಿರುವಂತಹ ಸಂಗತಿ ಅದನ್ನೊಂದನ್ನು ಮಾತ್ರ ಗಮನಿಸಿ ವಿಧವೆಯರು ಯಾವತ್ತೂ ಸಂಕಟ ಪಡ್ತಿರ್ಲಿಲ್ಲ, ಆದ್ರಿಂದ ವಿಧವೆಯರಾದಂತಹ ಸ್ತ್ರೀಯರೇ ಯಾರೂ ಇರಲಿಲ್ಲ. ಹಾಗಾಗಿ ಈ ವಿಧವೆಯರಾಗಿ ಬದುಕುವುದು ಮಹಾಭಾರತ ರಾಮಾಯಣ ಇತ್ಯಾದಿಗಳ ಕಾಲದಲ್ಲಿ ಇರಲಿಲ್ಲ. ಅದೊಂದು ವಿಧವೆಯರಾಗಿ ಬದುಕುವುದು, ದುಃಖದಿಂದ ಬದುಕುವುದು ಒಂದು ಅಪೇಕ್ಷಿತವಾದ ಸಂಗತಿಯೂ ಅಲ್ಲ. ಅದನ್ನ ಮಹಾಭಾರತ ರಾಮಾಯಣಾದಿಗಳು ಒಂದು ದೊಡ್ಡ ಭಾಗ್ಯ ಅನ್ನುವಂತ ವರ್ಣನೆ ಮಾಡಿವೆ. ಅಂಥದೇ ಭಾಗ್ಯವನ್ನ ಈಗಿನ ಕಾಲದವರು ನಾವು ಕೂಡ ಅಪೇಕ್ಷಿಸಬೇಕು. ಅದೊಂದು ಆದರ್ಶವಾಗಬೇಕು. ಎಲ್ಲರೂ ಬಯಸುವಂಥ, ಎಲ್ಲ ಸ್ತ್ರೀಯರು ಬಯಸುವಂಥ ಒಂದು ಸಂಗತಿ ಅದು, ಸೌಭಾಗ್ಯ ಅದು ಅಂತ ಕೆಲವರು ಆಲೋಚನೆ ಮಾಡ್ತಾರೆ. ರಾಮಾಯಣದಲ್ಲಿ ರಾಮನ ಕಾಲದಲ್ಲಿ ಹೇಗಿತ್ತು ಅಂತ ಬಂದಾಗ ನಪರ್ಯ ದೇವನ್ ವಿಧವಾಹ, ವಿಧವೆಯರು ಸಂಕಟ ಪಡ್ತಿರ್ಲಿಲ್ಲ ಅಂತ ಅಲ್ಲಿ ಮಾಹಿತಿ ಇರುವುದು ಹೌದು. ಹಾಗೇನೆ ಪುರುಷರು ಕೂಡ ವಿಧುರರಾಗ್ತಿರ್ಲಿಲ್ಲ ಅಂತ ಅಲ್ಲೆಲ್ಲೂ ಬಂದಿಲ್ಲ. ಮಹಾಭಾರತದಲ್ಲಾಗ್ಲಿ ರಾಮಾಯಣದಲ್ಲಾಗ್ಲಿ ಎಲ್ಲೂ ಬಂದಿಲ್ಲ. ಅದನ್ನು ಗಮನಿಸಿ ಸ್ತ್ರೀಯರು ವಿಧವೆಯರಾಗಿ ಬದುಕಬಾರದು. ಪತಿ ಕಣ್ಣೆದುರಿಗಿದ್ದಾಗಲೇ ಪತಿ ಎದುರಿಗೆ ಈ ಸ್ತ್ರೀಯರು ಪ್ರಾಣ ಪರಿತ್ಯಾಗ ಮಾಡಬೇಕು. ಪುರುಷರು ಆಮೇಲೆ ಪ್ರಾಣ ಪರಿತ್ಯಾಗ ಮಾಡಿದ್ರೆ ತೊಂದರೆ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ಕೆಲವರು. ಯಾವುದೋ ಶಾಸ್ತ್ರದ ಇತಿಹಾಸ ಪುರಾಣಗಳ ಯಾವುದೋ ಒಂದು ಭಾಗವನ್ನು ನೋಡಿದಾಗ ಈ ಥರ ಆಗ್ತದೆ. ವಸ್ತುತಃ ಈ ತಾತ್ಪರ್ಯದ ಈ ಸಂಗತಿಯನ್ನು ನೋಡಿದರೆ ವಿಧುರನು ಕೂಡ ಇರಲಿಲ್ಲ ಅಂತಲ್ಲಿದೆ. ಹಾಗಾದ್ರೆ ಪತ್ನಿಯನ್ನು ಕಳ್ಕೊಂಡಂತಹ ವಿಧುರರು ಕೂಡ ಮಹಾಭಾರತದ ಕಾಲದಲ್ಲಿ ಪಾಂಡವರ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳಿದಾಗ ಆಯ್ತು. ಒಟ್ಟಾರೆ ಮಾತುಗಳ ಸತ್ಯಾಂಶ ಏನು? ಇದು ತುಂಬಾ ವಿಚಿತ್ರವಾಗಿ ಕಾಣಿಸ್ತದೆ. ಅದೆಲ್ಲ ಅಕ್ರಮದಿಂದ ಯಾರೂ ಮರಣ ಹೊಂದುತ್ತಿರಲಿಲ್ಲ ಅಂತ ಬೇರೆ ಇದೆ. ಹಿರಿಯರು ಇದ್ದಾಗಲೇ ಕಿರಿಯರು ಅವ್ರಿಗಿಂತ ಮೊದಲು ಮರಣ ಹೊಂದುತ್ತಿರಲಿಲ್ಲ. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ಅನುಸಾರವಾಗಿ ಗಂಡ ಹಿರಿಯನಾಗಿರ್ತಾನೆ, ಹೆಂಡತಿ ಕಿರಿಯಳಾಗಿರ್ತಾಳೆ. ಆ ದೃಷ್ಟಿಯಿಂದ ವಿಚಾರ ಮಾಡುವುದಾದ್ರೆ ಕಿರಿಯಳಾದಂಥ ಹೆಂಡತಿ ಹಿರಿಯನಾದಂಥ ಗಂಡನಿಗಿಂತ ಮೊದಲು ಮರಣ ಹೊಂದಬಾರದು. ಅದೇನು ಗಂಡನ ಎದುರಿಗೆ ತಾನು ಮರಣ ಹೊಂದಬೇಕು ಅಂತ ಅನ್ನೋದು ಬಯಸುವಂತಹ ಸೌಭಾಗ್ಯ ಏನಲ್ಲ. ಈ ಸಂಗತಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಬರುವಂತ ಮಾತನ್ನು ನೋಡಿದ್ರೆ ಮೊದಲೇ ಹೆಂಡತಿ ಮರಣ ಹೊಂದಿಬಿಟ್ರೆ ಅವಳಿಗೇನೋ ಮುತ್ತೈದೆ ಮರಣ ಆಯ್ತು, ಅದೊಂದಿನ ಮಹಾಭಾಗ್ಯ ಅಂತ ಉಳಿದವರು ತಿಳ್ಕೋಬಹುದು. ಆದರೆ ಅದೊಂದು ಅಕ್ರಮದಿಂದ ಮರಣ ಆಯ್ತಲ್ಲ. ಚಿಕ್ಕವರು ಮೊದಲು ಪ್ರಾಣ ಪರಿತ್ಯಾಗ ಮಾಡಿದಂತಾಯ್ತು, ದೊಡ್ಡವರು ದೊಡ್ಡವನಾದಂಥ ಗಂಡ ಹಿರಿಯನಾದಂಥ ಗಂಡ ಆಮೇಲೆ ಪ್ರಾಣ ಪರಿತ್ಯಾಗ ಮಾಡಿದಂತಾಗ್ತದೆ.
ಅಕ್ರಮದಿಂದ ಮರಣ ಆಯ್ತದ. ಆದ್ರೆ ಅಕ್ರಮದಿಂದ ಮರಣ ಆಗ್ತಿರ್ಲಿಲ್ಲ ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಹಾಗಾಗಿ ಮೊದಲು ಸ್ತ್ರೀಯರು ಮರಣ ಹೊಂದುತ್ತಿರ್ಲಿಲ್ಲ, ಆಮೇಲೆ ಪುರುಷನ ನಂತರವೇ ಅವರು ಮರಣ ಹೊಂದುತ್ತಿದ್ರು ಅಂತ ಗೊತ್ತಾಗ್ತದೆ. ಕಿರಿಯರಾದ್ರಿಂದ ಅವರು ಪುರುಷನ ನಂತರ ಮರಣ ಹೊಂದಬೇಕು, ಹಿರಿಯರಾದ್ರಿಂದ ಗಂಡ ಮೊದಲು ಮರಣ ಹೊಂದಬೇಕು. ಅಕ್ರಮದಿಂದ ಮರಣ ಹೊಂದುತ್ತಿರಲಿಲ್ಲ, ಹಿರಿಯರು ಮೊದಲು ಕಿರಿಯರು ಆಮೇಲೆ ಪ್ರಾಣ ಪರಿತ್ಯಾಗ ಮಾಡ್ತಿದ್ರು ಅನ್ನುವುದನ್ನೇ ನಾವು ಗಮನದಲ್ಲಿಟ್ಕೊಂಡ್ರೆ, ಗಂಡ ಮೊದಲು ಸಾಯ್ತಿದ್ದ, ಹೆಂಡತಿ ಆಮೇಲೆ ಸಾಯ್ತಿದ್ಲು ಅಂತ ಅರ್ಥ ಮಾಡಬೇಕಾಗ್ತದೆ. ಸರಿಯೇ. ಆವಾಗ ಹೆಂಡತಿ ವಿಧವೆ ಆದ್ಲಲ್ಲ. ನಾರಿ ವಿಧವೆ ಆಗುವುದು ಹೇಗೆ? ಹಾಗಾದ್ರೆ ಮುಂದಿನ ಮಾತಿನಲ್ಲಿ ನಾರಿ ವಿಧವೆ ಆಗ್ತಿರ್ಲಿಲ್ಲ ಅಂತ ಮಾತಿದೆ. ನಾರಿಯರು ಎಂದೂ ವಿಧವೆ ಆಗ್ತಿರ್ಲಿಲ್ಲ, ವಿಭರ್ತೃಕಾಹ ನ ನಾರ್ಯ ಅಂತಿದೆ. ಅಕ್ರಮದಿಂದ ಮರಣ ಹೊಂದುತ್ತಿರಲಿಲ್ಲ ಅನ್ನುವ ಈ ಸ್ಟೇಟ್ಮೆಂಟಿಗೂ ನಾರಿಯರು ವಿಧವೆ ಆಗ್ತಿರ್ಲಿಲ್ಲ ಅನ್ನೋ ಸ್ಟೇಟ್ಮೆಂಟಿಗೂ ಹೊಂದಾಣಿಕೆ ಹೇಗೆ ಅಂತ ಮತ್ತೆ ಸಮಸ್ಯೆ ಬರ್ತದೆ. ನಾರಿಯರು ಎಂದೂ ವಿಧವೆ ಆಗ್ತಿರ್ಲಿಲ್ಲ, ಅವರು ಸುಮಂಗಲಿಯರಾಗಿ ಮರಣ ಹೊಂದುತ್ತಿದ್ರು ಅಂತ ನಾವೇನಾದರೂ ಅರ್ಥ ಮಾಡಿಕೊಂಡ್ರೆ, ಪುರುಷರು ವಿಧವರು ಆಗ್ತಿರ್ಲಿಲ್ಲ ಅನ್ನೋ ಮುಂದಿನ ಸ್ಟೇಟ್ಮೆಂಟಿಗೆ ಮತ್ತೆ ವಿರೋಧ. ಇದನ್ನೆಲ್ಲ ಹೊಂದಿಸುವುದು ಹೇಗೆ ಅಂತ ಕಾಣಿಸ್ತದೆ. ಅದಕ್ಕೆ ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ, ಅದಕ್ಕೊಂದಷ್ಟು ಸಾಮಾನ್ಯವಾದ ಅರ್ಥ ಇರ್ತದಷ್ಟೇ. ಅಕ್ರಮದಿಂದ ಮರಣ ಹೊಂದುತ್ತಿರಲಿಲ್ಲ ಅನ್ನೋದು ಮುಖ್ಯ. ಮೊದಲು ದೊಡ್ಡವರು ಮರಣ ಹೊಂದುತ್ತಿದ್ರು, ಚಿಕ್ಕವರು ಆಮೇಲೆ ಮರಣ ಹೊಂದುತ್ತಿದ್ರು. ತಂದೆ ಮೊದಲು, ಮಗ ಆಮೇಲೆ, ಮೊಮ್ಮಗ ಆ ಬಳಿಕ, ಹೀಗರ್ಥ. ಅದರಂತೆ ಗಂಡ ಹಿರಿಯನಾದ್ರಿಂದ ಅವನು ಮೊದಲು ಮರಣ ಹೊಂದಬೇಕು, ಕಿರಿಯಳಾದ್ರಿಂದ ಹೆಂಡತಿ ಆಮೇಲೆ ಮರಣ ಹೊಂದಬೇಕು. ಅವಳಿಗೆ ವೈಧವ್ಯ ಬಂತಲ್ಲ ಅಂದ್ರೆ, ವೈಧವ್ಯ ಅಕಾಲದಲ್ಲಿ ಬರ್ತಿರ್ಲಿಲ್ಲ, ದೀರ್ಘಕಾಲದ ಜೀವನ ನಡೆಸ್ತಾ ಇದ್ದಾರೆ ಎಲ್ಲರೂ ಕೂಡ. ತೀರಾ ಸಣ್ಣ ವಯಸ್ಸಿನಲ್ಲಿ ಯಾರಿಗೂ ವೈಧವ್ಯ ಬರ್ತಿರ್ಲಿಲ್ಲ, ತೀರಾ ಸಣ್ಣ ವಯಸ್ಸಿನಲ್ಲಿ ಯಾರಿಗೂ ವಿಧುರತ್ವವೂ ಬರ್ತಿರ್ಲಿಲ್ಲ ಅಂತ ಅರ್ಥ ಅಷ್ಟೇ. ಅದಕ್ಕೆ ಯಾರಿಗೂ ವಿಧುರವೇ ಇರ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ, ಯಾರು ವಿಧವೆಯರೇ ಇರ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಯಾವುದಾದ್ರೂ ಒಂದು ಕಾಲದಲ್ಲಿ ಹೆಂಡತಿಯನ್ನ ಗಂಡನೂ ಕೂಡ ಕಳ್ಕೊಳ್ಳುವಂತ ಪ್ರಸಂಗನೂ ಅಪರೂಪಕ್ಕೆ ಬರ್ತಿರಬಹುದು. ಸಾಮಾನ್ಯವಾಗಿ ದೊಡ್ಡವರೇ ಮೊದಲು ಸಾಯ್ತಿದ್ರು, ಸಣ್ಣವರು ಆಮೇಲೆ ಸಾಯ್ತಿದ್ರು. ಗಂಡ ಮೊದಲು ಸಾಯ್ತಿದ್ದ, ಹೆಂಡತಿ ವಿಧವೆ ಆಗ್ತಿದ್ಲು. ಆದರೆ ಅಕಾಲದಲ್ಲಿ ಇನ್ನೂ ಸಣ್ಣ ವಯಸ್ಸಿನಲ್ಲೇ ವಿಧವೆ ಆಗ್ತಿರ್ಲಿಲ್ಲ. ಮಕ್ಕಳು ಮೊಮ್ಮಕ್ಕಳನ್ನೆಲ್ಲವನ್ನು ಕಂಡು ಜೀವನದ ಕೊನೆಕಾಲದಲ್ಲಿ ವಿಧವೆಯರಾಗ್ತಿದ್ರು ಅಂತ ಅಷ್ಟೇ ಅರ್ಥ ಅದಕ್ಕೆ. ಅದಕ್ಕಿಂತ ಹೆಚ್ಚಿನ ಅರ್ಥವನ್ನೇನು ಅದಕ್ಕೆ ಮಾಡಬೇಕಾಗಿಲ್ಲ. ಈ ಮಾತುಗಳನ್ನೆಲ್ಲ ನಾವು ಗಮನಿಸಬೇಕು. ಹೀಗೆ ಎರಡೂ ಥರದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದ್ಯಾವುದು ಯಾರು ಮೊದಲು ಸಾಯುವುದು ಆಮೇಲೆ ಸಾಯುವುದು ದೊಡ್ಡ ಭಾಗ್ಯದ ಸಂಗತಿಯೂ ಅಲ್ಲ, ಏನೂ ಅಲ್ಲ.